ಮೆಹಂದಿ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೆ. ಸೊ ನಾಳೆ ಮೆಹಂದಿ ಹಾಕ್ಕೋಬೇಕು, ಹಾಗಾಗಿ ಇವತ್ತೇ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಆ ಒಂದು ಪ್ರೊಸೆಸನ್ನು ಮಾಡುವಾಗ ಅಂದ್ಕೊಂಡೆ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡೋಣ, ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಮೆಹಂದಿ ಪ್ಯಾಕ್ ಏನಿದೆ ಇದು ಗ್ರೇ ಹೇರ್ಸ್ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಯಾರಿಗೆಲ್ಲ ಗ್ರೇ ಹೇರ್ಸ್ ಇಲ್ಲ ಅವ್ರು ಕೂಡ ಈ ಒಂದು ಪ್ಯಾಕನ್ನು ಹಾಕ್ಕೋಬೋದು. ಸೊ ಕೂದಲಿಗೆ ತುಂಬ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ. ಹಾಗಾಗಿ ಈ ಪ್ಯಾಕನ್ನು ಪ್ರಿಪೇರ್ ಮಾಡೋದು ತುಂಬಾ ಈಸಿ. ಬನ್ನಿ ಪ್ರಿಪೇರ್ ಮಾಡೋಣ. ಮೊದಲಿಗೆ ನಮಗೆ ಡಿಕಾಕ್ಷನ್ ಬೇಕಾಗುತ್ತೆ. ಸೊ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಟೀ ಡಿಕಾಕ್ಷನ್ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರು ಕಾಫಿ ಡಿಕಾಕ್ಷನ್ ಕೂಡ ಮಾಡ್ಕೋತಾರೆ. ಸೊ ಅವರವ್ರ ಇಷ್ಟ. ಸೊ ನಾನಿಲ್ಲಿ ಟೀ ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮೆಹಂದಿ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಾನಿಲ್ಲಿ ಒಂದು ಕಬ್ಬಿಣದ ಪಾತ್ರೆನ ತೊಗೊಂಡಿದ್ದೀನಿ. ಸೊ ಈ ಮದ್ರಂಗಿ ಏನಿದೆ ಕಬ್ಬಿಣದ ಪಾತ್ರೆಯಲ್ಲಿ ನಾವು ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅಂತ ಅಷ್ಟೇ. ಕಬ್ಬಿಣದ ಪಾತ್ರೆ ಇಲ್ಲ ಅಂದರೆ ನೀವು ಸ್ಟೀಲ್ ಬೌಲ್ ಅಥವಾ ಪ್ಲಾಸ್ಟಿಕ್ ಬೌಲಲ್ಲಿ ಕೂಡ ಮಾಡ್ಕೋಬಹುದು. ಸೊ ಇವಾಗ ನೋಡಿ ಒಂದು ಬೌಲಷ್ಟು ನಾನು ಹೆನ್ನ ಹಾಕ್ಕೊಂಡಿದ್ದೀನಿ. ನನಗೆ ಒಂದು ಬೌಲ್ ಬೇಕಾಗುತ್ತೆ. ಸೊ ಹೇರ್ಸ್ ಉದ್ದ ಇದೆ ಮತ್ತು ಸ್ವಲ್ಪ ಥಿಕ್ಕಿದೆ. ಹಾಗಾಗಿ ಇದ್ರ ಜೊತೆಗೆ ಒಂದು ಲಿಂಬೆ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಲಿಂಬೆ ಹಣ್ಣು ಯಾಕೆ ಅಂತ ಅಂದರೆ ನಮ್ಮ ತಲೆಗೆ ಏನಾದರೂ ಇಚ್ಚಿಂಗ್ ಇದ್ದರೆ ಇಲ್ಲಾಂದರೆ ಸ್ವಲ್ಪ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋಗೋಸ್ಕರ ಲಿಂಬೆ ಹಣ್ಣನ್ನು ಹಾಕ್ಕೋಬೋದು. ಇದು ನಿಮಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ಟೀ ಡಿಕಾಕ್ಷನ್ ತಣ್ಣಗಾಗಿದೆ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ನಾನು ಮೆಹಂದಿಗೆ ಹಾಕೋದು. ಅಂದರೆ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಹೆನ್ನ ತಲೆಗೆ ಹಾಕ್ಕೊಂಡಾಗ ಥಂಡಿ ಆಗುತ್ತೆ, ಅಂದರೆ ಕೋಲ್ಡ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತ ಅಂದರೆ ನೀಲಗಿರಿ ಎಣ್ಣೆ ಇರುತ್ತಲ್ಲ ಅದನ್ನು ಒಂದು 3-4 ಡ್ರಾಪ್ಸ್ ನೀಲಗಿರಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಸೊ ಇವಾಗ ಕಲಸುವಾಗ ಮಿಕ್ಸ್ ಮಾಡಿಲ್ಲ ಅಂದರೆ ನಾಳೆ ಹಚ್ಕೊಳ್ಳೋ ಟೈಮಲ್ಲಿ ಬೇಕಾದರೂ ನಾವು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೋಬೋದು. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೋಲ್ಡ್ ಆಗಲ್ಲ ಮೆಹಂದಿ ಹಾಕ್ಕೊಂಡಾಗ. ಕೆಲವೊಬ್ಬರಿಗೆ ಮೆಹಂದಿ ಹಾಕ್ಕೊಂಡಾಗ ಕೋಲ್ಡ್ ಆಗುತ್ತೆ. ಈ ಒಂದು ಟಿಪ್ಸ್ನ ನೀವು ಬೇಕಾದರೆ ಫಾಲೋ ಮಾಡ್ಬೋದು. ಇವಾಗ ಸ್ವಲ್ಪ ಶೆಕೆ ಟೈಮ್ ಅಲ್ವಾ. ಸೊ ನಾನು ಇವಾಗ ಅದನ್ನು ಹಾಕ್ತಾಯಿಲ್ಲ, ನೀಲಗಿರಿ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನಾನು ಕಂಪಲ್ಸರಿಯಾಗಿ ನೀಲಗಿರಿ ಎಣ್ಣೆನ ಹಾಕ್ಕೋತೀನಿ. ಸೊ ಇಷ್ಟೇ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಇಡೋಣ. ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಪೇಸ್ಟು ಚೆನ್ನಾಗಿರುತ್ತೆ, ಅಪ್ಲೈ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಅದು ಸ್ವಲ್ಪ ತೆಳ್ಳಗಾದ್ರೆ ಏನಾಗುತ್ತೆ ಅಂದರೆ ಇಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಸ್ವಲ್ಪನೇ ನಾವು ಡಿಕಾಕ್ಷನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಡಬೇಕು. ಸೊ ಇದಕ್ಕೆ ಇನ್ನೂ ಕಲರ್ ಬೇಕು ಅಂದರೆ ಕೆಲವರು ಬೀಟ್ರೂಟ್ ಎಲ್ಲ ಆ್ಯಡ್ ಮಾಡ್ಕೋತಾರೆ. ಬಟ್ ನನಗೆ ಮೆಹಂದಿ ಕಲರೇ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಬೀಟ್ರೂಟ್ ಎಲ್ಲ ಇನ್ನೂ ಆ್ಯಡ್ ಮಾಡ್ತಾ ಇಲ್ಲ ಈ ಸಲ. ನೋಡಿ ಇವಾಗಲೇ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಪಾತ್ರೆ ಆ ಕಡೆ ಈ ಕಡೆ ಎಲ್ಲ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಕಪ್ಪಾಗಿದೆ ಆಲ್ರೆಡಿ. ಸೊ ನೋಡಿ ರೆಡಿ ಆಗಿದೆ. ಇದನ್ನು ಇವಾಗ ಒನ್ ನೈಟ್ ನಾವೇ ಹಾಗೆ ಬಿಡಬೇಕು. ಸೊ ನಾಳೆ ಮಾರ್ನಿಂಗ್ ಇದು ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇದು ನೆಕ್ಸ್ಟ್ ಡೇ ನೋಡೋಣ ಹೇಗಾಗಿದೆ ಅಂತ. ನೋಡಿ ಮೇಲ್ಗಡೆ ಮಾತ್ರ ಇದು ಗ್ರೀನ್ ಇರುತ್ತೆ, ಕೆಳಗಡೆ ಫುಲ್ ಬ್ಲ್ಯಾಕ್ ಆಗಿರುತ್ತೆ. ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಕಲರ್ ಬಂದಿದೆ. ಓಕೆ, ಸೊ ಇದು ಇನ್ನೂ ಡಾರ್ಕ್ ಆಗುತ್ತೆ. ನಾನೇನು ಮಾಡ್ತೀನಿ ಯೂಶ್ವಲಿ ಮೆಹಂದಿನ ಬೆಳಿಗ್ಗೆ ಹೊತ್ತು ಹಚ್ಕೊಳ್ಳಲ್ಲ. ಯಾಕಂದರೆ ಮೆಹಂದಿ ಹಚ್ಕೊಂಡು ಆಮೇಲೆ ಊಟಕ್ಕೆಲ್ಲ ರೆಡಿ ಮಾಡೋದಂದರೆ ನಂಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಹಾಗಾಗಿ ನಾನು ಬೆಳಿಗ್ಗೆ ಹಚ್ಚೋದು ಕಡಿಮೆ. ಸೊ ನಾನು ಆಫ್ಟರ್ನೂನ್ ಅಂದರೆ ಊಟ ಎಲ್ಲ ಮಾಡಿ ಆದಮೇಲೆ ಮಧ್ಯಾಹ್ನ ಹಚ್ಕೋತೀನಿ. ಆಮೇಲೆ ಒಂದು 3-4 ತಾಸು ಆರಾಮಾಗಿ ಇರ್ಬೋದು. ಏನಾದರೂ ಓದೋದಿದ್ರೆ ಎಡಿಟಿಂಗ್ ಮಾಡೋದಿದ್ರೆ ಅದೆಲ್ಲ ನನಗೆ ಆ ಟೈಮಲ್ಲೇ ಆಗುತ್ತೆ. ಸೊ ನಾನು ಊಟ ಮಾಡಿದ್ಮೇಲೆ ಹಚ್ಕೊಳ್ಳೋದು. ಹಾಗಾಗಿ ನೋಡಿ ಇವಾಗ ಕಲರ್ ನೋಡಿ ಇನ್ನೂ ಡಾರ್ಕ್ ಆಗಿದೆ ಮಧ್ಯಾಹ್ನ ತನಕ. ಬನ್ನಿ ಇವಾಗ ಹಚ್ಕೊಳ್ಳೋಣ. ಮೊದಲಿಗೆ ಏನು ಮಾಡಬೇಕು ಅಂದರೆ ನಮ್ಮದು ತಲೆ ಕೂದಲಿಗೆ ಸಿಕ್ಕಿರೋದೆಲ್ಲ ಫಸ್ಟು ತೆಕ್ಕೋಬೇಕಾಗತ್ತೆ. ನಾವು ಒಂದು ಸಲ ಕೋಂಬು ಮಾಡಿಕೊಂಡೇ ಮೆಹಂದಿನ ಹಚ್ಕೋಬೇಕು. ಅದೊಂದು ನೆನಪಿರಲಿ. ಮೆಹಂದಿ ಪ್ಯಾಕ್ ಹಾಕುವಾಗ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಹೇರ್ ಪ್ಯಾಕ್ ಹಾಕುವಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಕೋಂಬ್ ಮಾಡ್ಕೋಬೇಕು. ಎಲ್ಲ ಸಿಕ್ಕನ್ನು ತೆಗೆದುಬಿಟ್ಟು ಆಮೇಲೆ ನಾವು ಪ್ಯಾಕನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇವಾಗ ನೋಡಿ ಫ್ರಂಟಲ್ಲಿ ಮಾತ್ರ ನನಗೆ ಒಂದಿಷ್ಟು ಗ್ರೇ ಹೇರ್ಸ್ ಆಗಿದೆ ಅಷ್ಟೇ, ಅದನ್ನು ಕವರ್ ಮಾಡಬೇಕು. ಸೊ ಅದ್ರ ಜೊತೆಗೆ ಒಂದು ಒಳ್ಳೆ ನರಿಶ್ಮೆಂಟ್ ಕೂಡ ಸಿಗುತ್ತಲ್ವ, ಹಾಗಾಗಿ. ಸೊ ಇವಾಗ ಪ್ಯಾಕ್ ಹಾಕಬೇಕಾದ್ರೆ ಇಲ್ಲಿ ನಾನು ಗ್ಲೌಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಒಂದೇ ಕೈಗೆ ಹಾಕ್ಕೊಂಡಿದ್ದೀನಿ. ಸೊ ನಾನು ಯೂಶ್ವಲಿ ಗ್ಲೌಸ್ ಹಾಕಿ ಮಾಡಲ್ಲ. ಸೊ ನಿಮಗೆ ತೋರಿಸೋಣ ಅಂತ. ಅಂದರೆ ಯಾಕೆ ಅಂದರೆ ಕೆಲವೊಬ್ಬರಿಗೆ ಕೈಯೆಲ್ಲ ಕಲರ್ ಆದರೆ ಇಷ್ಟ ಆಗಲ್ಲ. ಸೊ ಅಂಥವ್ರು ಈ ಥರ ಗ್ಲೌಸನ್ನು ಹಾಕ್ಕೊಂಡು ಮೆಹಂದಿನ ಹಾಕ್ಕೋಬೋದು. ಯಾರಿಗೆಲ್ಲ ಕೂದಲ ಬಗ್ಗೆ ತುಂಬ ಕಾಳಜಿ ಇದೆ, ತುಂಬ ಕೂದಲನ್ನು ಇಷ್ಟಪಡ್ತೀರಾ, ಅವರಿಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾರ್ಕೆಟಿಂದ ತಂದಿರುವಂತಹ ಕಲರನ್ನು ತಲೆಗೆ ಹಚ್ಕೋಬೇಡಿ. ಅದು ತುಂಬ ಕ್ವಿಕ್ಕಾಗಿ ಮಾಡಬಹುದು. ಶಾಂಪೂ ಬೇಸ್ ಹೇರ್ ಕಲರ್ ಇರ್ಬೋದು, ಅದನ್ನೆಲ್ಲ ಕ್ವಿಕ್ಕಾಗಿ ಆಗುತ್ತೆ. ಆದರೆ ಅದನ್ನು ಮಾಡಿದರೆ ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ ಮತ್ತು ತುಂಬ ಹಾರ್ಮ್ಫುಲ್ ಇರುತ್ತೆ ನಮ್ಮ ಕೂದಲಿಗೆ.
ಕೂದಲಿಗೆ. ಹಾಗಾಗಿ ಸ್ವಲ್ಪ ಕೆಲಸ ಆದರೂ ಪರವಾಗಿಲ್ಲ, ದಯವಿಟ್ಟು ಈ ಥರ ಹೆನ್ನಾನ ತೊಗೊಂಡ್ಬಿಟ್ಟು ಆ ಥರ ಮನೆಯಲ್ಲೇ ನೀವು ತಲೆಗೆ ಹಚ್ಚೋದ್ರಿಂದ ಕೂದಲು ತುಂಬ ಚೆನ್ನಾಗಾಗುತ್ತೆ. ಇವಾಗ ಎಲ್ಲ ಮೆಹಂದಿನ ಫುಲ್ ಹೇರಿಗೆ ಅಂದರೆ ರೂಟಿಂದ ಟಿಪ್ ತನಕ ಹಚ್ಚಾಗಿದೆ, ಯಾಕಂದರೆ ನಮಗೆ ಬಿಳೆ ಹೇರ್ಸ್ ಬರೋದು ರೂಟಿಂದಾನೆ. ಸೊ ಫುಲ್ ಮೆಹಂದಿ ಹಚ್ಕೊಂಡು ಈ ಥರ ಶವರ್ ಕ್ಯಾಪನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಮೆಹಂದಿ ಎಲ್ಲೂ ತಾಗಲ್ಲ ಅಂತ ಅಷ್ಟೇ, ಅದಕ್ಕಾಗಿ ಇಲ್ಲಿ ಶವರ್ ಕ್ಯಾಪನ್ನು ಹಾಕ್ಕೊಳ್ತೀನಿ. ಕೈಗೆ ಸ್ವಲ್ಪ ಕಲರ್ ಆಗಿದೆ, ಬಟ್ ಅದು ಹೋಗುತ್ತೆ 1-2 ದಿನದಲ್ಲೇ. ಬಟ್ ಈ ಪ್ಯಾಕ್ ಹಾಕ್ಕೊಂಡಿದ್ದಕ್ಕೆ ತುಂಬ ಖುಷಿ ಇದೆ. ಇದನ್ನು ಸುಮ್ಮನೆ ಪ್ಲೇನ್ ವಾಟರಲ್ಲಿ ಆಮೇಲೆ ಒಂದು 3-4 ತಾಸು ಬಿಟ್ಟು ಹಾಗೆ ವಾಶ್ ಮಾಡಿಕೊಂಡ್ರೆ ಸಾಕು, ಕ್ಲೀನ್ ಆಗುತ್ತೆ. ನಾಳೆ ನಾನು ವಾಶ್ ಮಾಡಾದ್ಮೇಲೆ ನಿಮಗೆ ಕೂದಲನ್ನು ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಡೇ ನೋಡಿ, ಹೇರ್ ವಾಶ್ ಆದಮೇಲೆ ಅಂದರೆ ಈವ್ನಿಂಗ್ ಟೈಮಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದೂ ಕೂಡ ಗ್ರೇ ಹೇರ್ಸ್ ಇಲ್ಲ, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಮತ್ತು ನೋಡಿ ಶೈನಿಂಗ್ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ಕೂದಲಲ್ಲಿ ಎಷ್ಟೊಂದು ಶೈನ್ ಬಂದಿದೆ ಅಂತ. ಸೊ ನನಗೆ ಈ ಸಲ ಇಂಡಿಗೋ ಪೌಡ್ರನ್ನು ಕೂಡ ಟ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಸಲ ಇಂಡಿಗೋ ಪೌಡ್ರನ್ನು ತಂದಿದ್ದೀನಿ. ಸೊ ಈ ಒಂದು ಇಂಡಿಗೋ ಪೌಡ್ರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೂದಲು ಯಾರಿಗೆಲ್ಲ ಕೆಂಪಿರೋದು ಇಷ್ಟ ಆಗಲ್ಲ, ಇಂಥವರು ಇಂಡಿಗೋ ಪೌಡ್ರನ್ನು ಯೂಸ್ ಮಾಡೋದ್ರಿಂದ ಫುಲ್ ಹೇರ್ ಕಪ್ಪಾಗುತ್ತೆ, ಇನ್ನೂ ಕಪ್ಪಾಗುತ್ತೆ. ಹಾಗಾಗಿ ಬನ್ನಿ ಇಂಡಿಗೋ ಪೌಡ್ರನ್ನು ಹಚ್ಕೊಳ್ಳೋಣ. ಇದನ್ನು ತುಂಬ ಈಸಿಯಾಗಿ ಅಂದರೆ ಇವತ್ತು ಹಚ್ಕೋಬೇಕು ಅಂದರೆ ಇವತ್ತು ಇದನ್ನು ಪ್ರಿಪೇರ್ ಮಾಡಬೇಕು. ಇಂಡಿಗೋ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಂಡಿಗೋ ಪೌಡ್ರ್ ಹಾಕಿದಾಗ ತಲೆ ಕೂದಲು ಕಪ್ಪಾಗತ್ತೆ ಅಂತ ನೀವು ಡೈರೆಕ್ಟಾಗಿ ಇಂಡಿಗೋ ಪೌಡ್ರು ಹಾಕೋ ಹಾಗಿಲ್ಲ. ಅಂದರೆ ಮೆಹಂದಿ ಪ್ಯಾಕನ್ನು ಹಾಕಿ ಆದಮೇಲೆ ಈ ಇಂಡಿಗೋ ಪೌಡ್ರನ್ನು ಯೂಸ್ ಮಾಡಬೇಕು, ಇಲ್ಲಾಂದರೆ ಇದು ವರ್ಕೌಟ್ ಆಗಲ್ಲ. ಸೊ ಇವಾಗ ನಾನು ಹೇಳಿದ ಹಾಗೆ ಮೆಹಂದಿ ಹಾಕುವಾಗ ಹೇಗೆ ಸಿಕ್ಕನ್ನು ತೆಕ್ಕೊಂಡಿದ್ವಿ ಹಾಗೆ ತಲೆ ಕೂದಲಿನ ಸಿಕ್ಕನ್ನೆಲ್ಲ ತೆಗೆದು 2 ಪಾರ್ಟ್ ಮಾಡಿ ಇಂಡಿಗೋ ಪೌಡ್ರನ್ನು ಹಚ್ಕೊಳ್ತಾ ಇದ್ದೀನಿ. ಇಂಡಿಗೋ ಪೇಸ್ಟನ್ನು ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. 1 ಅವರ್ ಆದಮೇಲೆ ಇದನ್ನು ನಾವು ವಾಶ್ ಮಾಡ್ತೀವಲ್ವಾ, ಸೊ ನೆಕ್ಸ್ಟ್ ಡೇ ನಾವು ಹೇರ್ ಆಯಿಲಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಶಾಂಪು ಹಾಕ್ಕೊಂಡು ಸ್ನಾನ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ. ಹೇರ್ ಆಯಿಲ್ ಕೂಡ ಅಷ್ಟೇ, ನಾವು ಮನೆಯಲ್ಲೇ ಮಾಡಿದಂಥ ಹೇರ್ ಆಯಿಲನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನೀವು ನನ್ನ ಕೂದಲನ್ನು ನೋಡ್ತಾ ಇರ್ಬೋದು, ನಾನು ಮನೆಯಲ್ಲೇ ಒಂದು ಹೇರ್ ಆಯಿಲನ್ನು ಮಾಡಿದ್ದೀನಿ. ಅದು ಆ ಒಂದು ಹೇರ್ ಆಯಿಲ್ ಏನಿದೆ ನಿಮಗೇನಾದರೂ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ ಅದರಿಂದ ಖಂಡಿತವಾಗಿ ನಿಮಗೆ ತುಂಬಾ ಲಾಭ ಆಗುತ್ತೆ. ಹೇರ್ ಫಾಲ್ ತುಂಬ ಕಡಿಮೆ ಆಗುತ್ತೆ. ನನ್ನ ಕೂದಲಿಗೆ ಇರ್ಬೋದು, ನನ್ನ ಮಗಳಿಗೆ ಕೂದಲು ಇರ್ಬೋದು, ನಾವು ಎಲ್ಲರೂ ಕೂಡ ಆ ಒಂದು ಹೇರ್ ಆಯಿಲನ್ನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಒಂದ್ಸಲ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಸಿ ಯು ಸೂನ್ ಗೈಸ್, ಬಾಯ್.